5 ವರ್ಷ CM ಯಾರಿರ್ತಾರೆ ಅನ್ನೋದಷ್ಟೇ ಪ್ರಶ್ನೆ. CM ಸಿದ್ದರಾಮಯ್ಯನವರೇ ಇರ್ತಾರೋ ಬೇರೆಯವರು ಬರ್ತಾರೋ? ನಾನೇ 5 ವರ್ಷ ಅಂತಿದ್ದೀರಲ್ಲ, ಈಗೇನಂತೀರಿ ಅಂತ ಸುನಿಲ್ ಕುಮಾರ್ ಪ್ರಶ್ನೆ. ನೀವ್ಯಾಕೆ 3 ಜನ CM ಮಾಡಿದ್ರಿ ಅಂತ BJP ಅಧಿಕಾರಾವಧಿಯಲ್ಲಿ. ಈಗಲೂ ನಾನೇ, ಮುಂದೆಯೂ ನಾನೇ CM ಎಂದ ಸಿದ್ದರಾಮಯ್ಯ. ಬಟ್ ಆರಂಭದಲ್ಲಿ ಬೇರೆ ರೀತಿ ಹೇಳ್ತಾರೆ, 5 ವರ್ಷ ಕಾಂಗ್ರೆಸ್ CM ಇರ್ತಾರೆ ಅಂತ. ಬಟ್ ಅದಕ್ಕೆ ಮತ್ತೆ ಇವರು ಕಾಲೆಳೆದದ್ದಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಉತ್ತರ. 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಒಂದೇ ಸಮಾಧಾನ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನಕ್ಕೆ ಬಂದಿದ್ದಾರೆ. ನಾನು ನನ್ನ ಜಗತ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದಾನು ಓದೇನು, ನಾನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. ನಾನು ಹೋಗಿ ನಾವು ಆಗ್ತಾ ಇದೀವಿ. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ ಆಯ್ತು, ಮುಂದೇನು? ಈಗಲೂ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ನಿಜಕ್ಕೂ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒಂದು ಸ್ವಾರಸ್ಯಕರ ಚರ್ಚೆಯನ್ನು ನಡೆದಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಸಮರ್ಥನೆಯಲ್ಲಿ ಲಾಸ್ಟ್ಗೆ ಹೇಳ್ತಾರೆ ನಾನೇ ಮುಂದುವರಿತೀನಿ ಅಂತ. ಅಲ್ಲಿ ತನಕ ಕಾಂಗ್ರೆಸ್ನವ್ರು ನಾವೇ ಇರ್ತೀವಿ, ಮುಂದೆನೂ ನಾವೇ ಬರ್ತೀವಿ ಅನ್ನೋ ಮಾತುಗಳು ಕೇಳಿಬಂತಪ್ಪ. ಖಂಡಿತ ಅರವಿಂದ್, ಎಲ್ಲೊಂದು ಕಡೆ BJP ನಾಯಕರು ಕೂಡ ಅದನ್ನೇ ಬಾಯ್ಬಿಡಿಸೋಕ್ಕೆ ಪ್ರಯತ್ನ ಮಾಡದಂತೆ ಇತ್ತು. ಯಾರು 5 ವರ್ಷ ಮುಖ್ಯಮಂತ್ರಿ ಅನ್ನುವಂಥದ್ದು, ನೀವು ಇರ್ತೀರಾ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿತ್ತು. ಆದರೆ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ನಾನು ಇರ್ತೀನಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಅನ್ನುವಂಥ ಪದವನ್ನು ಹೇಳಿಲ್ಲ. ಆದರೆ ಕೆಲವು ಬಾರಿ ಹಿಂದೆ ಹೇಳಿದ್ದುಂಟು ಅವರು, 5 ವರ್ಷ ನಾನೇ ಇರ್ತೀನಿ, 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಅನ್ನೋದನ್ನ ಅವರು ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಆದರೆ ಇವತ್ತು ಸದನದಲ್ಲಿ ಪ್ರಸ್ತಾಪವಾದಂಥ ವಿಚಾರದಲ್ಲಿ ಸಾಕಷ್ಟು ಬಾರಿ ಆ ವಿಚಾರವನ್ನು ಅವರು ಪ್ರಸ್ತಾಪಿಸಲಿಲ್ಲ. ನಾವೇ ಇರ್ತೀವಿ ಅನ್ನುವಂಥದ್ದು ಅವರು ಪ್ರಸ್ತಾಪಿಸ್ತಾರೆ. ಕೊನೆಗೆ ಅನಿವಾರ್ಯವಾಗಿ ಈ ವಿಚಾರವೇ ಎಳೆದಾಡಿದಾಗ ನಾನು ಇರ್ತೀನಿ ಅನ್ನುವಂಥದ್ದು ಅವರು ತರ್ತಾರಲ್ಲಿಗೆ. ಆದರೆ ಇಡೀ ಒಂದು ಸ್ವಾರಸ್ಯಕರವಾದ ಚರ್ಚೆಯ ಮಧ್ಯದಲ್ಲಿ ಯಾರು 5 ವರ್ಷ ಇರ್ತಾರೆ, ನೀವು ಇರ್ತೀರಾ ಬದಲಾಗ್ತೀರಾ ಅನ್ನೋದನ್ನ ಹೇಳಿ ಅನ್ನುವಂಥ ಒತ್ತಡ ಮತ್ತು ಒತ್ತಾಯ ವಿಪಕ್ಷಗಳ ಕಡೆಯಿಂದ ಇದ್ದರೆ, ಹೈಕಮಾಂಡ್ನ ಕೆಲವು ಸೂಚನೆಗಳ ನಂತರದಲ್ಲಿ ಹೊರಗಡೆ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಗೆ ಮಾತನಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಈ ವಿಚಾರದಲ್ಲಿ ಏನು ಪ್ರಸ್ತಾಪ ಆಗುತ್ತೋ ಅದೇ ದಾಟಿಯಲ್ಲಿ ಅದೇ ಶೈಲಿಯಲ್ಲಿ ಅವರು ನಾವೇ ಇರ್ತೀವಿ ಅನ್ನುವಂಥ ಮಾತನ್ನು ಸದನದಲ್ಲಿ ಹೇಳಿದಂಥದ್ದು ವಿಪಕ್ಷಗಳ ಪಾಲಿಗೆ ಮತ್ತಷ್ಟು ಆ ವಿಚಾರವನ್ನು ಎಳಿಲಿಕ್ಕೆ ಒಂದು ಅಸ್ತ್ರದ ರೀತಿಯಲ್ಲಿ ಸಿಕ್ಕಿದ್ದಂತೂ ಹೌದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆದರೆ ಈ ಹಿಂದೆ ಸಿದ್ದರಾಮಯ್ಯನವ್ರು ಹೇಳ್ತಿದ್ರಲ್ಲ 5 ವರ್ಷ ನಾನೇ CM ಅಂತ, ಆ ಮಾತು ಆ ಧಾಟಿಯಲ್ಲಿ ಇವತ್ತು ಅವ್ರು ಆಡಿಲ್ಲ. ಸಿದ್ದರಾಮಯ್ಯ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ, CM ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ಇದೆ. ಮತ್ತೆ ಬಂತು ಇದೇ ವಿಚಾರ, ಹಳೆ ಟ್ರ್ಯಾಕ್. ಪಬ್ಲಿಕ್ ಟಿವಿಗೆ ಕುಣಿಗಲ್ ಶಾಸಕ ರಂಗನಾಥ್ ಪುನರುಚ್ಚಾರ. ಈ ಹಿಂದೆನೂ ಹೇಳಿದ್ರು, DK ಸುರೇಶ್ ಹೇಳಿದರು, DKಶಿ ಮುಖ್ಯಮಂತ್ರಿ ಆಗೋದು ಅದು ಹೈಕಮಾಂಡ್ನ ತೀರ್ಮಾನ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಕುಣಿಗಲ್ ರಂಗನಾಥ್ ಅವರು ಇವತ್ತು ಮತ್ತೆ ಮಾತನಾಡಿದ್ದಾರೆ. CM ಸಿದ್ದರಾಮಯ್ಯ ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅಂತ. ಸಬ್ಮಿಟ್ ಮಾಡಲಿಕ್ಕೆ ಸ್ಥಳೀಯವಾಗಿ ತುಮಕೂರು ಮಟ್ಟದಲ್ಲಿರುವಂಥ ಬೇರೆ ಯಾವುದಾದ್ರೂ ಬೇಸರ, ನೋವು, ಅಸಮಾಧಾನ, ಅದು ರಾಜಣ್ಣ ಒಳಗೊಂಡಂತೆ ಇರುವಂಥ ಅಡೆತಡೆ ಏನಾದರೂ ಕಾರಣ ಆಗಿತ್ತಾ? ಅಫ್ಕೋರ್ಸ್ ನನ್ನ ಜಿಲ್ಲೆಯಲ್ಲಿ ಇರೋಂಥ ಅಸಮಾಧಾನ ನಿಮಗೆಲ್ಲ ಗೊತ್ತಿದೆ. ಅದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕಿಲ್ಲ. ನಾನು ಯಾವ ಫೋರಮಲ್ಲಿ ಆ ವಿಚಾರಗಳನ್ನು ಎತ್ತಬೇಕು ಅದನ್ನು ನಾನು ಧ್ವನಿ ಎತ್ತುತ್ತೇನೆ. ಓಕೆ, ತಾವು ಇದು ಮಾತನಾಡಿದ ನಂತರ 5 ವರ್ಷದ CM ಕುರ್ಚಿಯ ವಿಚಾರ ಮುನ್ನೆಲೆಗೆ ಬಂತು ಸದನದಲ್ಲಿ. ಸಹಜವಾಗಿಯೇ ನೀವು ಮಾತನಾಡಿದಕ್ಕೆ ಆಗಿ ಕಾರಣಕ್ಕೆ ವಿಪಕ್ಷಗಳು ಕೂಡ ಹೇಳಿದ್ರು ಅವರು DK ಶಿವಕುಮಾರ್ ಪರ ಇದ್ದಾರೆ, ಡೈಲಿ ಪೂಜೆ ಮಾಡ್ತಾ ಇದ್ದಾರೆ, ಹಾಗಾಗಿ ನಿಮಗೆ ಅಗ್ರೆಸಿವ್ ಆಗಿ ಕೇಳಿದ್ದಾರೆ ಅನ್ನುವಂಥದ್ದು. ರೀ, ನಮ್ಮ ತಾಲೂಕಿನಲ್ಲಿ ಒಬ್ಳಿಯವರು ನಮ್ಮ ಹಿತೈಷಿಗಳು ಪೂಜೆ ಮಾಡಿರೋಂಥದ್ದು ನಿಜ. ಅದು ಜನರ ಹಿತಕ್ಕೋಸ್ಕರ ನನ್ನ ಸರ್ಕಾರದ ಒಂದು
ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹಿತಕ್ಕೋಸ್ಕರ ಮತ್ತು ರೈತರ ಹಿತಕ್ಕೋಸ್ಕರ ಪೂಜೆ ಮಾಡೋಂಥ ವಿಚಾರನ ಮಾಡಿದ್ದಾರೆ. ಇವತ್ತು ನಾನು ಎತ್ತಿರೋಂಥ ಪ್ರಶ್ನೆ, ಪ್ರಾಮಾಣಿಕವಾಗಿ ಒಬ್ಬ ರೈತನ ಸಮಸ್ಯೆನ ಈ ರೀತಿ ವಿರೋಧ ಪಕ್ಷದವರು ದುರ್ಬಳಕೆ ಮಾಡಿ ರಾಜಕೀಯ ಲಾಭಕ್ಕೋಸ್ಕರ ಅವರು ತಿರುಗಿಸಿರೋಂಥದ್ದು ಭಾಳ ಬೇಸರ ತಂತು ನನಗೆ. ರಾಜಕೀಯ ಲಾಭಕ್ಕಾಗಿ ತಿರ್ಸಿದ್ರು ಅಂತ. ಆದರೆ ಒಂದು ಮಾತಿತ್ತು, ವರ್ಲ್ಡ್ ಪವರ್ ಈಸ್ ಗ್ರೇಟರ್ ದನ್ ವರ್ಲ್ಡ್ ಪವರ್ ಅಂತ ಹೇಳಿದ್ರು. ಯಾರು? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಯಾವತ್ತೂ ಕೂಡ ಮುಂದಿರ್ತಾರಂತ ಡಿ ಕೆ ಸುರೇಶ್ ಅವರು ಹೇಳಿದ್ದು. ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದ್ರೆ ಆ ಮಾತು ಉಳಿಯುತ್ತೆ ಅಂತ ಅನ್ಸುತ್ತದೆ. ಅಫ್ಕೋರ್ಸ್ ಇವಾಗ ಹಿಂದಿಂದ ನಮ್ಮ ಸಂಪ್ರದಾಯದಲ್ಲಿ ಏನು ನೀವು ಮಾತು ಕೊಡ್ತೀರಿ, ಏನು ಭಾಷೆ ಕೊಡ್ತೀರಿ, ಅದನ್ನು ಉಳಿಸ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅಂತೇಳಿ ವಚನ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ, ಸಂಪ್ರದಾಯ ಹೇಳುತ್ತೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಒಳಗಡೆ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು? ನಾನು ಇವತ್ತು ನಮ್ಮ ಶಾಸಕರು ಎತ್ತಿದಂಥ ಪ್ರಶ್ನೆ ವಿಚಾರಕ್ಕೆ ಸಮಸ್ಯೆನ ಪರಿಹಾರ ಕೊಡ್ತೇನೆ ಅಂತ ಹೇಳಿದ್ರು. ಅವರು ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಏನೇನು ಮಾತು ಕೊಟ್ಟಿದ್ದಾರೆ ಎಲ್ಲನೂ ಪಾಲಿಸಿದ್ದಾರೆ. ಇವತ್ತು ಭರವಸೆ ಅವ್ರು ಕೊಟ್ಟಿದ್ದಂಥ ಮ್ಯಾನಿಫೆಸ್ಟೋಲಿ 96% ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಬದುಕಿದ್ದಾರೆ. ಅವ್ರು ಏನೇನು ಮಾತು ಕೊಟ್ಟಿದ್ದಾರೆ ಅದರಂತ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹಾಗಾದ್ರೆ ಇದರ ಮುಂದುವರೆದ ಭಾಗವೇ ಪ್ರಯತ್ನ ವಿಫಲವಾದರೂ ಪೂಜೆ ಫಲ ನೀಡುತ್ತೆ ಅನ್ನುವಂಥ ರೀತಿಯಲ್ಲಿ ತಮ್ಮ ಹೈಕಮಾಂಡ್ನ ನಿಷ್ಠೆ ಎಲ್ಲವೂ ಡಿ ಕೆ ಶಿವಕುಮಾರ್ನ ಕೈ ಹಿಡಿಯುತ್ತೆ ಅಂತ ತಾವು ಅನ್ಕೊಂಡಿದ್ದೀರಿ. ನಾನು ಆ ವಿಚಾರದಲ್ಲಿ ನಿಮಗೆ ನನ್ನ ನೋಟಿಸ್ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಬಟ್ ಯಾವಾಗ ಅಂತ ಒಂದು ಅಂದಾಜು? ನೋ ಕಾಮೆಂಟ್ಸ್. ಓಕೆ, ಇದೊಳ್ಳೆ ಸರ್. ನೀವು ಯಾಕಂದ್ರೆ ಮಾತಾಡುವಾಗ ವಿಚಾರ ಇದ್ದಾಗ ಹೇಳಬೇಕಲ್ವ ಸರ್? ಸಿ, ಯಾವ್ದಾರ ಮಾಧ್ಯಮದ ಮೂಲಕ ಬಗೆಹರಿತಂದರೆ ಮಾಧ್ಯಮದ ಮೂಲಕ ಮಾತಾಡ್ಬೋದು. ಈಗ ಜನರು ನನ್ನನ್ನೇನು ನೋಡ್ತಾ ಇದ್ದಾರೆ, ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋ ಶಾಸಕ ರೈತರ ಸಮಸ್ಯೆಗಳನ್ನು ತಂದು ಈ ಸದನದಲ್ಲಿ ಚರ್ಚೆ ಮಾಡಿ ಪರಿಹಾರ ಕೊಡಬೇಕು ಅನ್ನೋದನ್ನು ನನ್ನನ್ನು ಅಪೇಕ್ಷೆ ಪಡ್ತಾ ಇರ್ತಾರೆ. ನಾನು ಸಾಮಾನ್ಯ ಜನರಿಗೆ ಈ ವಿಚಾರಗಳನ್ನು ಹೇಳಿ ಅವ್ರಿಗೆಲ್ಲ ಗೊಂದಲ ಮೂಡಿಸೋಂಥ ಶಾಸಕನಾಗಬಾರ್ದು. ಸೊ ಹಾಗಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಯಾವ್ಯಾವ ಪೋಡಿಯಮಲ್ಲಿ ಯಾವ್ಯಾವ ಫೋರಮಲ್ಲಿ ಏನೇನು ಮಾತಾಡಬೇಕು ಅದನ್ನು ಮಾತಾಡಬೇಕು ಅನ್ನೋದನ್ನು ನಮ್ಗೆ ಹಿರಿಕರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಆ ವಿಚಾರ ಮಾತಾಡ್ಲಿಕ್ಕೆ ಹೋಗಲ್ಲ ಸರ್. ಕೊನೆಯದಾಗಿ ಸರ್, ಅಂದರೆ ರೈಟ್, ಇದು ಕುಣಿಗಲ್ ರಂಗನಾಥ್ ಅವರ ಮಾತು. ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿದ್ರು, ಕೆಲವೊಂದನ್ನು ಮಾರ್ಮಿಕವಾಗಿ ಹೇಳಿದ್ರು, ಇಂಡೈರೆಕ್ಟಾಗಿ ಹೇಳಿದ್ರು. ಸಿದ್ದರಾಮಯ್ಯವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅಂತ ಅದನ್ನು ಲಿಂಕ್ ಮಾಡ್ಕೋಬೋದು. DCM ವಾರ್ನಿಂಗ್ ಬಳಿಕ ಇಕ್ಬಾಲ್ ಹುಸೇನ್ ಅಂತೂ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ.